ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿನ ಜನವರಿ ತಿಂಗಳಿನಲ್ಲಿ ತುಲಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಮೊದಲನೇದಾಗಿ ಮುಖ್ಯವಾಗಿ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಸೂರ್ಯ ಧನು ರಾಶಿಯಲ್ಲಿದ್ದು ಜನವರಿ 14ರಂದು ಮಕರ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಮಂಗಳ ಕೂಡ ಜನವರಿ 16ರಂದು ಧನು ರಾಶಿಯಿಂದ ಮಕರ ರಾಶಿಗೆ ಬದಲಾಗ್ತಾನೆ. ಶುಕ್ರ ಕೂಡ ಜನವರಿ 13ರಂದು ಧನು ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಬುಧ ಕೂಡ ಜನವರಿ 17ರಂದು ಧನು ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇಷ್ಟು ಗ್ರಹಗಳು ಸದ್ಯಕ್ಕೆ ಧನು ರಾಶಿಯಲ್ಲಿ ಇದ್ದಾವೆ. ನಾನು ಏನು ತಿಳಿಸ್ಕೊಟ್ಟೆ ಆ ದಿನಾಂಕಗಳಂದು ಮಕರ ರಾಶಿಗೆಲ್ಲ ಗ್ರಹಗಳು ಕೂಡ ಬದಲಾಗ್ತವೆ. ಇನ್ನು ಗುರು ಮಿಥುನ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ. ಹಾಗೆ ಶನಿ ಕೂಡ ಮೀನ ರಾಶಿಯಲ್ಲಿ ತಿಂಗಳು ಪೂರ್ತಿ, ಅದಕ್ಕಿಂತ ಮುಖ್ಯವಾಗಿ 2026ರ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ಶನಿ ಇರ್ತಾನೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಈ ಜನವರಿ ತಿಂಗಳು ಪೂರ್ತಿ ಇರ್ತಾರೆ. ಸ್ನೇಹಿತರೆ, ಜನವರಿ ತಿಂಗಳು ವೇಗವಾಗಿ ಪ್ರಾರಂಭವಾಗುತ್ತೆ. ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ನೀವು ಅನೇಕ ಸಣ್ಣ ಕಾರ್ಯಗಳು, ಕರೆಗಳು, ಕಿರು ಪ್ರಮಾಣಗಳು, ಪ್ರಯಾಣಗಳು ಮತ್ತು ಯೋಜನೆಗಳನ್ನು ನಿಭಾಯಿಸಬಹುದು. ನಾನು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ ಎನ್ನುವಂತಹ ಭಾವನೆ ನಿಮ್ಮಲ್ಲಿ ಕೆಲವರಿಗೆ ಬರಬಹುದು. ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಮನೆ, ಕುಟುಂಬ, ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬಲವಾಗಿ ಬದಲಾಗುತ್ತದೆ. ಗದ್ದಲಕ್ಕಿಂತ ಶಾಂತಿಯನ್ನು ನೀವು ಬಯಸಬಹುದು. ನಿಮ್ಮ ಜೀವನವನ್ನು ಒಳಗಿನಿಂದ ಮರುಸಂಘಟಿಸಲು ನೀವು ಬಯಸಬಹುದು. 9ನೇ ಮನೆಯಲ್ಲಿರುವಂತಹ ಗುರು ಮಾರ್ಗದರ್ಶನ, ಆಶೀರ್ವಾದ, ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸುತ್ತಾನೆ. 6ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ನೀಡ್ತಾನೆ. ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯ ಮಾಡುತ್ತೆ, ಆದರೆ ದಿನಚರಿಯನ್ನು ಸಹ ಬಯಸುತ್ತೆ. ಈ ತಿಂಗಳು ನಿಮ್ಮ ಬಾಹ್ಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ಮಿಸುವಂತಹ ಸಮಯವಾಗಿರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ. ತಿಂಗಳ ಮೊದಲ ಅರ್ಧದಲ್ಲಿ ನಿಮ್ಮ ಕೆಲಸವು ಸಂವಹನ ಮತ್ತು ಸಮನ್ವಯವನ್ನು ಒಳಗೊಂಡಿರಬಹುದು. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಭಾಗವಹಿಸಬಹುದು, ಕರೆಗಳನ್ನು ನಿಭಾಯಿಸಬಹುದು ಅಥವಾ ಕೆಲಸಕ್ಕಾಗಿ ಸ್ಥಳೀಯವಾಗಿ ಪ್ರಯಾಣಿಸಬಹುದು. ನೀವು ಮಾರಾಟ, ಮಾರ್ಕೆಟಿಂಗು, ಶಿಕ್ಷಣ, IT, ಕ್ಲೈಂಟ್ ಸಮನ್ವಯ ಅಥವಾ ನಿರ್ವಹಣೆ ಕ್ಷೇತ್ರದಲ್ಲಿ ಇದ್ದರೆ ನೀವು ತುಂಬ ಬ್ಯುಸಿಯಾಗಿರ್ತೀರ, ಆದರೆ ಉತ್ಪಾದಕರಾಗಿ ಕೂಡ ಇರ್ತೀರ. ತಿಂಗಳ ಮಧ್ಯದ ನಂತರ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು. ನೀವು ಇನ್ನೂ ನಿಮ್ಮ ಕೆಲಸವನ್ನು ಮಾಡುತ್ತೀರಿ, ಆದರೆ ಮಾನಸಿಕವಾಗಿ ನೀವು ಕೌಟುಂಬಿಕ ಅಗತ್ಯಗಳು, ಆಸ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಚಿಸಬಹುದು. ನಿಮ್ಮಲ್ಲಿ ಕೆಲವರು ರಜೆ ತೆಗೆದುಕೊಳ್ಳಲು, ಮನೆಯಿಂದಲೇ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬದಲಾಯಿಸಲು ಬಯಸಬಹುದು. 6ನೇ ಮನೆಯಲ್ಲಿರುವಂತಹ ಶನಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸುತ್ತಾನೆ. ನೀವು ಆಯಾಸವನ್ನು ಅನುಭವಿಸಿದರೂ ಒತ್ತಡವನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ. ಈ ತಿಂಗಳು ನಾಟಕೀಯ ವೃತ್ತಿಜೀವನದ ಜಿಗಿತಗಳಿಗಲ್ಲ, ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುವುದಕ್ಕಾಗಿ ಎಂದು ಸಾಬೀತುಪಡಿಸುತ್ತೆ. ನಿಮ್ಮಲ್ಲಿ ಕೆಲವರು ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು, ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು. ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸುತ್ತೀರಿ. ಇನ್ನು ಹಣಕಾಸಿನ ವಿಷಯಗಳು ನಿರ್ವಹಿಸಬಲ್ಲವು, ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮಲ್ಲಿ ಕೆಲವರು ರಿಪೇರಿ, ಪೀಠೋಪಕರಣಗಳು, ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಕ್ಕಾಗಿ ಖರ್ಚು ಮಾಡಬಹುದು. ಭಾವನಾತ್ಮಕ ಖರ್ಚುಗಳನ್ನು ತಪ್ಪಿಸಿ. 5ನೇ ಮನೆಯಲ್ಲಿರುವಂತಹ ರಾಹು ಬಯಕೆಯ ಖರೀದಿಗಳನ್ನು ಪ್ರಚೋದಿಸಬಹುದು. ಮನರಂಜನೆ, ಮಕ್ಕಳ ಬೇಡಿಕೆಗಳು, ಐಷಾರಾಮಿ ಅಥವಾ ಆನ್ಲೈನ್ ಶಾಪಿಂಗ್, ನೀವು ಇದನ್ನು ನಿಯಂತ್ರಿಸಿದರೆ ಉಳಿತಾಯ ಸುಧಾರಿಸುತ್ತದೆ. ಇನ್ನು ಗುರು ಬುದ್ಧಿವಂತ ನಿರ್ಧಾರಗಳು ಮತ್ತು ಆಶೀರ್ವಾದಗಳನ್ನು ಬೆಂಬಲಿಸುತ್ತಾನೆ. ನಿಮ್ಮಲ್ಲಿ ಕೆಲವರು ಹಿರಿಯರು, ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದು, ಅದು ನಿಮ್ಮ ಹಣವನ್ನು ಉಳಿಸುತ್ತದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಭಾವನಾತ್ಮಕವಾಗಿ ಪ್ರಮುಖವಾಗುತ್ತವೆ. ನೀವು ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದು. ಒಂದು ವೇಳೆ ಅದು ಸಿಗದೇ ಇದ್ದರೆ ನೀವು ಮೌನವಾಗಬಹುದು ಅಥವಾ ಆಂತರಿಕವಾಗಿ ಅಸಮಾಧಾನಗೊಳ್ಳಬಹುದು. ಜನವರಿ 16ರ ನಂತರ 4ನೇ ಮನೆಗೆ ಬರುವಂತಹ ಮಂಗಳ ಮನೆಯಲ್ಲಿ ಕೋಪದ ವಾತಾವರಣವನ್ನು ಸೃಷ್ಟಿಸಬಹುದು. ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು. ಆದ್ದರಿಂದ ತಾಯಿ ಅಥವಾ ಕುಟುಂಬದೊಂದಿಗೆ ವಾದಗಳನ್ನು ತಪ್ಪಿಸಿ
ತಕ್ಷಣ ಯಾವುದೇ ವಿಚಾರಕ್ಕೂ ಪ್ರತಿಕ್ರಿಯೆಯನ್ನು ತೋರಿಸಬೇಡಿ. ತಾಳ್ಮೆಯಿಂದ ಆಲೋಚಿಸಿ ಮಾತನಾಡಿ. ಪ್ರೀತಿಯ ವಿಷಯಗಳಲ್ಲಿ 5ನೇ ಮನೆಯಲ್ಲಿರುವಂತಹ ರಾಹು ತೀವ್ರತೆಯನ್ನು ಸೃಷ್ಟಿಸುತ್ತಾನೆ. ಬಲವಾದ ಆಕರ್ಷಣೆ, ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ ಇದೆಲ್ಲ ಉಂಟಾಗುತ್ತೆ. ನೀವು ಸಂಬಂಧದಲ್ಲಿ ಇದ್ದರೆ ಸಂವಹನವನ್ನು ಸ್ಪಷ್ಟವಾಗಿ ಇಟ್ಕೋಬೇಕಾಗುತ್ತೆ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಥವಾ ಮನೆ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ಸುದ್ದಿಗಳನ್ನು ನೀವು ಪಡೆಯಬಹುದು. ಇನ್ನು ಆರೋಗ್ಯ, ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. 6ನೇ ಮನೆಯಲ್ಲಿರುವ ಶನಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡ್ತಾನೆ, ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ. ನಿಮ್ಮ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆ ಅಥವಾ ಮೈಕೈ ನೋವಿನ ಮೇಲೆ ಪರಿಣಾಮವನ್ನು ಬೀರಬಹುದು. ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಮಾಲೀಕರು ತಿಂಗಳ ಮೊದಲಾರ್ಧದಲ್ಲಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದು. ಮಾರ್ಕೆಟಿಂಗ್, ಪ್ರಚಾರ ಮತ್ತು ಸ್ಥಳೀಯ ಸಂಪರ್ಕಗಳು ಫಲಿತಾಂಶಗಳನ್ನು ತರುತ್ತವೆ. ತಿಂಗಳ ಮಧ್ಯದ ನಂತರ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯತ್ತ ಬದಲಾಗುತ್ತದೆ. ಅಪಾಯಕಾರಿ ವಿಸ್ತರಣೆಯನ್ನು ತಪ್ಪಿಸಿ ಮತ್ತು ಸುಗಮ ವಿತರಣೆ ಮತ್ತು ಗ್ರಾಹಕರ ತೃಪ್ತಿಯತ್ತ ನೀವು ಗಮನವನ್ನು ಹರಿಸಬೇಕು. ಇನ್ನು ವಿದ್ಯಾರ್ಥಿಗಳ ಜೀವನ, ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳು ತಿಂಗಳ ಮೊದಲಾರ್ಧದಲ್ಲಿ ಗಮನವನ್ನು ಕಳೆದುಕೊಳ್ಳಬಹುದು. ತಿಂಗಳ ಮಧ್ಯದ ನಂತರ ಅಧ್ಯಯನದ ವಾತಾವರಣವು ಶಾಂತವಾಗಿದ್ದರೆ ಏಕಾಗ್ರತೆ ಸುಧಾರಿಸುತ್ತದೆ. ಪುನರಾವರ್ತನೆ ಮತ್ತು ಪರಿಕಲ್ಪನೆ ಸ್ಪಷ್ಟತೆಗೆ ಇದು ತುಂಬ ಉತ್ತಮವಾದಂತಹ ತಿಂಗಳು. ಸ್ನೇಹಿತರೆ, ಇದಿಷ್ಟು ಈ ತಿಂಗಳಿನಲ್ಲಿ ತುಲಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಜೊತೆಗೆ ಅದಕ್ಕೆ ಕೆಲವೊಂದಷ್ಟು ಸರಳ ಪರಿಹಾರಗಳು ಏನು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಸಮತೋಲನ ಮತ್ತು ಶಾಂತಿಗಾಗಿ ಪ್ರತಿದಿನ 11 ಬಾರಿ ಓಂ ಶುಕ್ರಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಿ. ಪ್ರತಿ ಶುಕ್ರವಾರದಂದು ಬಿಳಿ ಅಕ್ಕಿ, ಸಕ್ಕರೆ, ಮೊಸರನ್ನು ದಾನ ಮಾಡಿ ಅಥವಾ ಅಗತ್ಯವಿರುವ ಮಹಿಳೆಯರಿಗೆ ಬೇರೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ಮಾಡ್ಬೋದು. ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ಶಾಂತವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸಿ. ಹಾಗೆ ಕಸವನ್ನು ತೆಗೆದುಹಾಕುವುದು ಈ ತಿಂಗಳು ತುಂಬ ಪರಿಣಾಮಕಾರಿಯಾಗಿರುತ್ತದೆ. ಯಾವ ಸಂದರ್ಭದಲ್ಲಿ ತೆಗಿಬೇಕು, ಯಾವ ಸಂದರ್ಭದಲ್ಲಿ ತೆಗಿಬಾರದು ಅನ್ನುವಂಥದ್ದನ್ನು ತುಂಬ ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ. ಅದು ಕೂಡ ತುಂಬ ಮುಖ್ಯವಾಗಿರುತ್ತೆ. ತಡರಾತ್ರಿಯ ವಾದಗಳನ್ನು ತಪ್ಪಿಸಬೇಕು. ಮಧ್ಯರಾತ್ರಿಯಲ್ಲಿ ಮಾತಾಡೋದು, ವಾದ ವಿವಾದ ಮಾಡೋದನ್ನು ತಪ್ಪಿಸಬೇಕು. ಸಾಧ್ಯವಾದಷ್ಟು ಬೇಗ ಮಲ್ಕೋಬೇಕು. ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.